ತುಂಬ ಖುಷಿ ಆಯಿತು. ಏನು ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟು ಮತ್ತು ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆ ವಿಜಯಪುರ ಈ ಒಂದು ಸಹಯೋಗದಲ್ಲಿ ವೀಲ್ ಚೇರ್ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ನಿಮಗೆಲ್ಲ ತಿಳಿದಂತೆ ಈಗ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಸುಮಾರು 10-11 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ. ನಾವೊಂದು ಧ್ಯೇಯ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಏನಂತಂದರೆ ಎಜುಕೇಷನಲ್ಲಿ ಏನಾದರೂ ಒಂದು ರಿವಲ್ಯೂಷನ್ ಮಾಡಬೇಕು, ಬಡ ಮಕ್ಕಳಿಗೆ ಮತ್ತು ಶಿಕ್ಷಣದಿಂದ ವಂಚಿತರಾಗಿರುವಂಥ ಮಕ್ಕಳಿಗೆ, ಡ್ರಾಪ್ಔಟ್ ಮಕ್ಕಳಿಗೆ ಏನಾದರೂ ಶಿಕ್ಷಣ ಕೊಡಿಸುವಂತಾದರೆ ಅವರ ಒಂದು ಪ್ರಾಥಮಿಕ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೈಟ್ಸನ್ನು ನಾವು ಎತ್ತಿ ಹಿಡಿದಂಥವ್ರಾದರೆ ನಿಜವಾಗ್ಲೂ ಒಂದು ಸೇವೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ನಾವು ಎಜುಕೇಷನ್ ಫೀಲ್ಡಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಒಂದು 2 ವರ್ಷ ಆದಮೇಲೆ ನಮ್ಮ ತಳಕಲ್ ಸರ್ ವಿರೂಪಾಕ್ಷ ಸರ್ ಅವರು ನಮ್ಮ ಜೊತೆ ಸೇರಿಕೊಂಡ್ರು. ಆಗ ನಾವೆಲ್ಲ ಕೂಡ ಒಂದು ಆಲೋಚನೆ ಮಾಡಿದ್ವಿ, ಸರ್ ವಿಕಲಚೇತನರ ಒಂದು ಫೀಲ್ಡಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಅವರ ಒಂದು ಸಬಲೀಕರಣ ಒಂದು ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡಬೇಕು, ಅವರಿಗೆ ಮೇನ್ ಸ್ಟ್ರೀಮನ್ನು ಕರ್ಕೊಂಡು ಬರೋ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಿರುಕಾಣಿಕೆಯನ್ನು ಈ ಸೊಸೈಟಿಗೆ ಕೊಡಬೇಕು ಅಂತ ನಾವು ಅದೆಲ್ಲ ಮಾತಾಡಿಕೊಂಡು ಯೋಚನೆ ಮಾಡಿಕೊಂಡಾಗ ನಮಗೆ ತಟ್ಟಂತ ನಮಗೆ ಮೊದಲನೇ ಹೊಡೆದಿದ್ದೇನಪ್ಪ ಅಂತಂದರೆ, ಎಲ್ಲೆಲ್ಲಿ ವಿಕಲಚೇತನರು ಇರ್ತಾರೋ ಯಾರಿಗೆಲ್ಲ ಈ ಅಸಿಸ್ಟಿವ್ ಡಿವೈಸಸ್ ಅಂತ ಏನು ಕರಿತೀವಿ, ಕ್ರಚರ್ಸು, ವಾಕರ್ಸು, ವೀಲ್ ಚೇರ್ಸು ಅಂತ ಏನೆಲ್ಲ ಅನಿಸುತ್ತೆ ಅದೆಲ್ಲ ಕೂಡ ನಾವು ಒಂದು ರೌಂಡಲ್ಲಿ ನಾವೆಲ್ಲರಿಗೂ ಕೊಡೋಣ ಅಂತ ಅಂದ್ಕೊಂಡು ಈಗಾಗಲೇ ಒಂದು 600ಕ್ಕಿಂತ ಹೆಚ್ಚು ವೀಲ್ ಚೇರ್ಸನ್ನು ನಾವು ಕರ್ನಾಟಕದಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ. ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳಲ್ಲಿ 100 ವೀಲ್ ಚೇರ್ಸನ್ನು ಬೆನಿಫಿಷರೀಸ್ಗೆ ಕೊಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಫಸ್ಟ್ ನಮಗೆ ತಟ್ಟಂತ ಒಳ್ಳೆಯದೇ ನಮ್ಮ ರಘು ಸರ್ ಅವರು. ಸರ್ ಯಾರಾದರೂ ಬೆನಿಫಿಷರ್ಸ್ ಇದ್ದರೆ ನಿಜವಾಗ್ಲೂ ನೀಡಿರುವಂಥವ್ರು, ಈಗಾಗಲೇ ವಿರೂಪಾಕ್ಷ ಸರ್ ಅವ್ರು ಹೇಳ್ತಾ ಇದ್ರು, ನಾವು ಯಾರಾದರೂ ವಿಕಲಚೇತನರಲ್ಲೂ ಕೂಡ ಈಗ ಸಬಲರು ಇರ್ತಾರೆ ಅವ್ರಿಗೆಲ್ಲ ಕೊಡೋದು ಬೇಡ, ಈಗ ಯಾರಿಗೆ ಹಣ ಇಲ್ಲದೆ ಇರುವಂಥವ್ರು ಬಡವರು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಯಾರಿಗೆ ಅವಕಾಶ ಇರೋದಿಲ್ವೋ ಅಂಥವ್ರನ್ನ ನಾವು ಗುರುತಿಸಿ ಆ ವೀಲ್ ಚೇರ್ ಕೊಟ್ಟಾಗ ಅದರಲ್ಲಿ ಸಾರ್ಥಕತೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ರಘು ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಏನು ಎಲ್ಲ ಬೆನಿಫಿಷರ್ಸನ್ನು ಕೂಡ ಅವ್ರು ಲಿಸ್ಟ್ ಔಟ್ ಮಾಡಿ ಅದನ್ನು ನಮಗೆ ಕಳಿಸುವಂಥ ಒಂದು ಕೆಲಸವನ್ನು ನಾವು ಈಗಾಗಲೇ ಸುಮಾರು 3-4 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದರಂತೆ ಅವ್ರು ಯಾರೆಲ್ಲ ಬೆನಿಫಿಷರ್ಸನ್ನು ಕಳಿಸಿದ್ರೆ ಅಷ್ಟೂ ಬೆನಿಫಿಷರ್ಸ್ಗೆ ನಾವು ವೀಲ್ ಚೇರ್ಸನ್ನು ಅಲ್ಲಿಗೆ ಕರೆಸಿ ಅಲ್ಲೇ ಒಂದು ಬೆಂಗಳೂರಿಗೆ ಕರೆಸಿ ಅವರ ಎಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿಕೊಂಡು ಅವರಿಗೆ ಕ್ಷೇಮವಾಗಿ ಕರ್ಕೊಬಂದು ವೀಲ್ ಚೇರ್ಸನ್ನು ಕೊಟ್ಟು ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ 3-4 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ನಮ್ಮ ಒಂದು ಡ್ರೀಮಲ್ಲಿ ಏನು ವಿಕಲಚೇತನಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಏನು ಕೆಲಸ ಮಾಡ್ತಿದ್ವಿ ಆ ಒಂದು ಕೆಲಸದಲ್ಲಿ ನಮ್ಮ ರಘು ಸರ್ ಅವರು ಪಾಲ್ಗೊಂಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ಈಗಾಗಲೇ ಹಲವಾರು ಸಂಸ್ಥೆಗಳು ಕೂಡ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಜೊತೆ ಸೇರಿಕೊಂಡು ಈ ಒಂದು ವೀಲ್ ಚೇರ್ ಬೆನಿಫಿಟ್ಸನ್ನು ಪಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ನಮಗೂ ಕೂಡ ಖುಷಿ ಆಗ್ತದೆ. ನಾವು ಕೂಡ ಈ ಒಂದು 7-8 ವರ್ಷಗಳಲ್ಲಿ 600ಕ್ಕಿಂತ ಹೆಚ್ಚು ವೀಲ್ ಚೇರ್ಸ್ ಕೊಟ್ಟಿದ್ದೀವಲ್ಲಪ್ಪ ಅಂತ. ಆಗಾಗಲೇ ಸಾರ್ ಅವ್ರು ಹೇಳ್ತಾ ಇದ್ರು, ಏನು ನಮಗೆ ಅನುಕಂಪ ಬೇಡ, ಅವಕಾಶ ಮಾತ್ರ ಬೇಕು ಅಂತ ಹೇಳ್ಬಿಟ್ಟು. ಅದು ನಿಜವಾಗ್ಲೂ ಯೂನಿವರ್ಸಲ್ ಥಾಟ್ ಅಂತ ನಾವು ಕರಿಬೋದು. ಈಗ ಇದು ವರ್ಲ್ಡ್ ಆರ್ಗನೈಸೇಷನ್ಸ್ ಕೂಡ ಅದನ್ನೇ ಹೇಳ್ತದೆ ಪ್ರತಿ ವರ್ಷನೂ. ಈಗ ವಿಕಲಚೇತನರಿಗೆ, ವಿಶೇಷ ಚೇತನರಿಗೆ ನಾವು ಅನುಕಂಪ ಎಲ್ಲೂ ಕೂಡ ನಾವು ತೋರಿಸೋದು ಬೇಡ, ಅವ್ರಿಗೆ ಆದಂಥ ಒಂದು ಫ್ರೀಡಮ್ ಇರುತ್ತೆ, ಅವ್ರಿಗೆ ಅವಕಾಶಗಳನ್ನ ಕಳಿಸ್ಕೊಡಿ, ಅವರ ಸೆಲ್ಫ್ ರಿಲಯಂಟ್ ಅವರೇ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವ್ಯಾರು ಕೂಡ ಪಬ್ಲಿಕ್ಕಲ್ಲಿ ಅನುಕಂಪವನ್ನು ಎಕ್ಸ್ಪೆಕ್ಟ್ ಮಾಡಲೇಬಾರ್ದು. ಫಸ್ಟ್ ಅವಕಾಶ ಕೊಡಲಿ, ಅವಕಾಶ ಕೊಟ್ಟರೆ ಅವರೇ ಸಬಲರಾಗ್ತಾರೆ, ಡೆವಲಪ್ ಆಗ್ತಾರೆ, ಯಾರ ಹತ್ರನೂ ಕೈ ಚಾಚುವಂಥ ಪರಿಸ್ಥಿತಿ ಬರೋದಿಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ. ಹಾಗಾಗಿ ಮೇನ್ ಸ್ಟ್ರೀಮಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳಂಗೆ ಆಗುತ್ತೆ. ಸೊ ಆದ್ದರಿಂದ ನಾವೆಲ್ಲ ಕೂಡ ಇವತ್ತು ಏನು ಏಬಲ್ ಅಂತ ನಾವು ಏನು ಕರಿತೀವಿ ಅವರೆಲ್ಲ ಕೂಡ ಈ ಒಂದು ವಿಶೇಷ ಚೇತನರಿಗೆ, ವಿಕಲಚೇತನರಿಗೆ ಅನುಕಂಪವನ್ನು ಬಿಟ್ಟು ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಆ ಅವಕಾಶಗಳನ್ನು ಒದಗಿಸ್ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ, ಪಾಲಿಸಿ ಮಟ್ಟದಲ್ಲೂ ಕೂಡ ಅದು ಕೆಲಸಗಳಾಗಬೇಕು. ಆ ಒಂದು ಕೆಲಸಗಳನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಅವರಲ್ಲೂ ಕೂಡ ನಾವು ಸದಾ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀವಿ. ಹಲವಾರು ಸಂದರ್ಭಗಳಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ. ಏನೆಲ್ಲ ಸಾಧ್ಯ ಆಗುತ್ತೆ ಇಲಾಖೆಗಳಿಂದ ಅಷ್ಟೂ ಒಂದು ಅವಕಾಶಗಳನ್ನು ವಿಕಲಚೇತನರಿಗೆ, ವಿಶೇಷ ಚೇತನರಿಗೆ ಕೊಟ್ಟಾಗ ನಿಜವಾಗ್ಲೂ ಆ ಇಲಾಖೆಗೆ ಒಂದು ಅರ್ಥ ಬರುತ್ತೆ. ಆ ಇಲಾಖೆಯಿಂದ ಏನು ಹೊಗಳಿಕೆ ಕೂಡ ಸಿಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ನಮ್ಮ ರಘು ಸರ್ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ ಹೋರಾಟಗಳಲ್ಲಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಸರ್, ಖುಷಿ ಆಯಿತು. ಏನಪ್ಪ ಅಂತಂದರೆ ಈ ವಿಕಲಚೇತನದ ಹಕ್ಕುಗಳಿಗೋಸ್ಕರ ಹೋರಾಟಗಳನ್ನು ಸ್ಟಾರ್ಟ್ ಮಾಡಿ ಅದನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನೂ ನಡೀತಾನೆ ಇದ್ದೀವಿ. ಎಷ್ಟೋ ಅವಕಾಶಗಳನ್ನು ಪಡ್ಕೊಂಡಿದ್ದೀರಾ, ಇನ್ನೂ ಇಲ್ಲದೇ ಇರೋಂಥ ಸವಲತ್ತುಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾನೆ ಇದ್ದೀರಾ. ಅದೊಂದು ಗಾದೆ ಅಲ್ಲ, ರಿಯಾಲಿಟಿ.
ಹೋರಾಟ ಮಾಡಿಕೊಂಡಾಗ ಮಾತ್ರ ನಮಗೆ ಅವಕಾಶಗಳು ಸಿಗುವಂಥ ಒಂದು ಪರಿಸ್ಥಿತಿ ಏರ್ಪಟ್ಟಿದೆ. ಆದಾಗ ಹೋರಾಟ ಮಾಡೋದು ತಪ್ಪಲ್ಲ, ಹೋರಾಟ ಮಾಡೇ ನಾವು ಪಡ್ಕೊಳ್ಬೇಕಾಗಿರೋದನ್ನು ಪಡ್ಕೊಳ್ಳೋಣ. ಅದಕ್ಕೆ ಸಹಕಾರ ಕೂಡ ನಮ್ಮ ಅಧಿಕಾರಿ ವರ್ಗಗಳಲ್ಲಿರುವಂಥವರೆಲ್ಲ ಕೂಡ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಗೆ ಏನೇ ಸಪೋರ್ಟ್ ಬೇಕಂತಂದ್ರೂ ಕೂಡ ನಿಮ್ಮ ಮೈನ್ ಸ್ಟ್ರೀಮ್ಗೆ ರೀತಿಯಲ್ಲಿ ನೀವು ರೀಚ್ ಆಗ್ಲಿಕ್ಕೆ ಏನೇ ಬರೀ ವೀಲ್ ಚೇರ್ಸೇ ಅಲ್ಲ, ಬರೀ ವೀಲ್ ಚೇರ್ಸೇ ಕೊಟ್ಬಿಟ್ರೆ ವ್ಯಕ್ತಿ ಓವರಾಲ್ ಆಗಿ ಡೆವಲಪ್ ಆಗ್ಬಿಡ್ತಾರೆ ಅನ್ನೋದು ತಪ್ಪದು. ಸೊ ಇನ್ನೂ ಹಲವಾರು ವಿಧಗಳಲ್ಲಿ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆಯುವಂಥ ನಿಟ್ಟಿನಲ್ಲಿ ಏನೆಲ್ಲ ನಿಮಗೆ ಅಡಕು ತೊಡಕುಗಳು ಇರ್ತವೋ ಆ ಅಡಕು ತೊಡಕುಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಿಮ್ಗೆ ಏನೆಲ್ಲ ಸೌಲಭ್ಯಗಳು ಬೇಕಾಗುತ್ತೋ ಆ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಸದಾ ಕೆಲಸ ಮಾಡ್ತೀವಿ. ರಘು ಸರ್ ಜೊತೆ ಸದಾ ಇರ್ತೀವಿ. ನೀವೇನೇ ಏನು ಅವಕಾಶಗಳು ಬೇಕು ಅಂತಂದಾಗ ನಮ್ಮ ಗಮನಕ್ಕೆ ತಂದಾಗ ಡೆಫಿನೆಟ್ ಆಗಿ ಅದನ್ನು ಫುಲ್ಫಿಲ್ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಾವೇನು ವೀಲ್ ಚೇರ್ಸು ತಂದಿದ್ದೀವಿ ಅದು ದೇಶದಲ್ಲೇ ಗುಣಮಟ್ಟದ ವೀಲ್ ಚೇರ್ಸು. ನಾವು 10 ವರ್ಷಗಳಿಂದ ಏನು ಕೊಡ್ತಾ ಇದ್ದೀವಿ ಅದು ಟಾಪ್ ಕ್ವಾಲಿಟಿ, ಯಾವುದೇ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಹೋಗಿ ತಗೊಬರುವಂಥದ್ದಲ್ಲ, ಬೆಸ್ಟ್ ಔಟ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ವೀಲ್ ಚೇರ್ಸನ್ನು ಕೊಟ್ಟಿದ್ವಿ. ಲೈಫ್ ಬರುತ್ತೆ, ಉತ್ತಮವಾಗಿ ಬಳಸ್ಕೊಳ್ಳಿ, ಅದನ್ನು ಯಾರು ನೀಡಿರುತ್ತದೋ ಅವರಿಗೆ ಬಳಸ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮ ಬೆನ್ನ ಹಿಂದೆ ಸದಾ ನಿಂತು ನಿಮ್ಮನ್ನು ಮುಂದೆ ತಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ನಾವು ಸಂಸ್ಥೆ ಆಗಿದ್ದುಕೊಂಡು ನಾವು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀವಿ ಅಷ್ಟೇ. ಯಾರೋ ಒಬ್ರು ಡೋನರ್ ಅಲ್ಲೆಲ್ಲೋ ಸಪೋರ್ಟ್ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇರುತ್ತೆ, ಬಟ್ ಯಾರಿಗೆ ಸಪೋರ್ಟ್ ಮಾಡಬೇಕು, ಎಲ್ಲಿ ರೀಚ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ನಾವೊಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀವಿ. ಯಾರೋ ಒಬ್ರು ಸಹಾಯ ಮಾಡ್ತಾರೆ ಅಂದರೆ ಸರ್ ಇಂಥವ್ರಿಗೆ ನೀಡಿರೋರು ಪರ್ಸನ್ ಇರ್ತಾರೆ, ಕೊಡೋರು ಅಲ್ಲಿರ್ತಾರೆ. ನಾವು ಸೆಂಟ್ರಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಿ ನಿಮಗೆ ಒಂದು ತಲುಪಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಹಾಗೇ ಮುಂದಿನ ದಿವಸಗಳಲ್ಲಿ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ನಿಮಗೆಲ್ಲದು ಒಳ್ಳೆಯದಾಗಲಿ. ಈ ಒಂದು 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಸಂಸ್ಥೆಯ ಮುಖ್ಯ ಸಂಸ್ಥಾಪಕರು ಹಾಗೂ ಅಧಿಕಾರದ ವರ್ಗದಲ್ಲಿರುವಂಥ ಎಲ್ಲ ಅಧಿಕಾರಿಗಳು, ನಮ್ಮ ಎಲ್ಲರಿಗೂ ಕೂಡ ಮತ್ತೆ ನಮ್ಮ ವಿಕಲಚೇತನ ಬಂಧುಗಳು ಎಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.